5 ವಂದೇ ಭಾರತ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟಿದ್ದಾರೆ. ಧಾರವಾಡ ಟು ಬೆಂಗಳೂರು ರೈಲಿಗೆ ಮೋದಿ ಚಾಲನೆ ಕೊಟ್ಟಿದ್ದಾರೆ. ಧಾರವಾಡದಿಂದ ಬೆಂಗಳೂರು ನಡುವೆ ಸಂಚಾರ ಮಾಡಿರುವಂತಹ ಟ್ರೈನ್ ಇದು. ಭೋಪಾಲ್ನಿಂದ ವರ್ಚುವಲ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 2ನೇ ವಂದೇ ಭಾರತ್ ರೈಲು ಸಂಚಾರ ಶುರುವಾಗಿದೆ. ಈ ಹಳೆ ಮೈಸೂರು ಭಾಗದಲ್ಲಿತ್ತು. ಬೆಂಗಳೂರು, ಮೈಸೂರು, ಚೆನ್ನೈ ಸಂಪರ್ಕ ಕಲ್ಪಿಸುವ ವಂದೇ ಭಾರತ್ ಟ್ರೈನ್ ಅನ್ನ ಈ ಹಿಂದೆ ಚಾಲನೆ ಕೊಡಲಾಗಿತ್ತು. ಈಗ ಅದರ ಸಂಚಾರ ಕೂಡ ಜಾರಿಯಲ್ಲಿದೆ. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ವಂದೇ ಭಾರತ್ ಟ್ರೈನ್ ಇನ್ನೂ ಕೂಡ ಕಾಲಿಟ್ಟಿರಲಿಲ್ಲ. ಆದರೆ ಇವತ್ತಿಂದ ಅಧಿಕೃತವಾಗಿ ವಂದೇ ಭಾರತ್ ರೈಲು ಸಂಚಾರ ಮಾಡಲಿದೆ. ಧಾರವಾಡದಿಂದ ಬೆಂಗಳೂರಿಗೆ ಸಂಚಾರ ಮಾಡುವಂತಹ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಇದು. ಅದರ ಜೊತೆಗೆ ದಿನಕ್ಕೆ 2 ಬಾರಿ ಧಾರವಾಡದಿಂದ ಬೆಂಗಳೂರಿಗೆ ಬಂದು ಹೋಗುವಂತಹ ಎಕ್ಸ್‌ಪ್ರೆಸ್ ಟ್ರೈನ್. ಇವತ್ತು 5 ವಂದೇ ಭಾರತ್ ರೈಲುಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಒಂದು, ಬಾಂಬೆಯಲ್ಲಿ, ಗೋವಾದಲ್ಲಿ, ಈ ತರಹ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಟ್ರೈನ್ ಸಂಚಾರ ಆರಂಭ ಮಾಡ್ತಾ ಇದೆ. ಇನ್ನು ಧಾರವಾಡದ ದೃಶ್ಯವನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಅತಿ ವೇಗದಲ್ಲಿ, ತುಂಬಾನೇ ವೇಗವಾಗಿ ಧಾರವಾಡದಿಂದ ಬೆಂಗಳೂರಿಗೆ ರೀಚ್ ಆಗಬಹುದಾಗಿರುವಂತಹ ಅತ್ಯಾಧುನಿಕ ಸೌಲಭ್ಯ ಹೊಂದಿರುವಂತಹ, ತಂತ್ರಜ್ಞಾನವನ್ನು ಹೊಂದಿರುವಂತಹ ಐಷಾರಾಮಿ ಟ್ರೈನ್ ಇದು. ಭಾರತದಲ್ಲಿರುವಂತಹ ಐಷಾರಾಮಿ ಟ್ರೈನ್ಗಳ ಪೈಕಿ ಮೊದಲ ಸ್ಥಾನದಲ್ಲಿದೆ ವಂದೇ ಭಾರತ್ ಎಕ್ಸ್‌ಪ್ರೆಸ್. ಈವರೆಗೂ ಇವತ್ತಿನ ಈ 5 ಟ್ರೈನ್ಗಳ ಚಾಲನೆ ಆದ ನಂತರ 23 ಟ್ರೈನ್ಗಳ ಸಂಚಾರ, ವಂದೇ ಭಾರತ್ ಟ್ರೈನ್ಗಳ ಸಂಚಾರ ಭಾರತದಾದ್ಯಂತ ಆಗಲಿದೆ. ಧಾರವಾಡದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ರಾಜ್ಯಪಾಲರು ಗೆಹ್ಲೋಟ್ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಆ ಭಾಗದ ಶಾಸಕರಾಗಿರುವಂತಹ ಅರವಿಂದ್ ಬೆಲ್ಲದ್ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದರು. ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ರು. ಧಾರವಾಡಕ್ಕೆ ಮತ್ತೊಂದು ಮುಕುಟ ಅಂತ ಹೇಳಿ ಅರವಿಂದ್ ಬೆಲ್ಲದ್ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಚಾಲನೆ ಕೊಟ್ಟಂತಹ ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ವಿದ್ಯಾರ್ಥಿಗಳನ್ನ ಕರೆದುಕೊಂಡು ವಂದೇ ಭಾರತ್ ಎಕ್ಸ್‌ಪ್ರೆಸ್ ಸಂಚಾರ ಮಾಡ್ತಾ ಇದೆ. ವಿದ್ಯಾರ್ಥಿಗಳನ್ನ ಬೇರೆ ಭಾಗಕ್ಕೆ ಕರ್ಕೊಂಡು ಹೋಗುವ ಮೂಲಕ ಉತ್ಸಾಹವನ್ನ ಮತ್ತೆ ಆ ವಂದೇ ಭಾರತ್ ಎಕ್ಸ್‌ಪ್ರೆಸ್ನಲ್ಲಿರುವಂತಹ ವಿಶೇಷತೆಗಳ ಅರಿವು ಮೂಡಿಸುವಂತಹ ಪ್ರಯತ್ನವನ್ನ ರೈಲ್ವೆ ಇಲಾಖೆ ಮಾಡ್ತಾ ಇದೆ. ವಿನಾಯಕ್ ಹಿಂದೆ ಹಿಂದವರು ನೀ ಯಾಕೆ ಮುಂದೆ ಹೊಂಟಿ? ಏನ್ ಮಾಡ್ತಿ? ಯಾಕಿಂತವರು ವಿನಾಯಕ್ ಹಿಂದೆ ವಿನಾಯಕ್ ಹಿಂದೆ ಹಿಂದವರು ನೀ ಯಾಕೆ ಮುಂದೆ ಹೊಂಟಿ? ಏನ್ ಮಾಡ್ತಿ? ಯಾಕಿಂತವರು
ವಿನಾಯಕ್ ಹಿಂದೆ ವಿನಾಯಕ್ ಹಿಂದೆ ವಿನಾಯಕ್ ಹಿಂದೆ ಹಿಂದವರು ನೀ ಯಾಕೆ ಮುಂದೆ ಹೊಂಟಿ ಏನ್ ಮಾಡ್ತಿ ಸ್ಕ್ರೀನ್ ಮೇಲೆ ಎರಡು ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಒಂದು, ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವಂದೇ ಭಾರತ್ ಎಕ್ಸ್‌ಪ್ರೆಸ್‌ನಲ್ಲಿ ಕುಳಿತು ಪ್ರಯಾಣ ಮಾಡ್ತಾ ಇರುವಂತಹ ದೃಶ್ಯ. ಆ ಮೂಲಕ ಚಾಲನೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿರುವಂತಹ ವಂದೇ ಭಾರತ್ ಎಕ್ಸ್‌ಪ್ರೆಸ್ ವೇಗೆ. ಮತ್ತೊಂದು ಕಡೆ ಭೋಪಾಲ್ನಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ 5 ವಂದೇ ಭಾರತ್ ಎಕ್ಸ್‌ಪ್ರೆಸ್‌ಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಭೋಪಾಲ್ನಲ್ಲಿ ವಿವಿಧ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಸಂಚಾರ ಮಾಡುವಂತಹ ಪ್ರಯಾಣಿಕರ ಜೊತೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಇನ್ನು ರಾಜ್ಯದ 2ನೇ ವಂದೇ ಭಾರತ್ ಟ್ರೈನ್ ಇದಾಗಿದೆ. ಸೊ ವಿದ್ಯಾರ್ಥಿಗಳಲ್ಲೂ ಕೂಡ ಉತ್ಸಾಹ ಇರೋದನ್ನು ಗಮನಿಸಬಹುದು. ಅವರು ವಂದೇ ಭಾರತ್ ಎಕ್ಸ್‌ಪ್ರೆಸ್‌ನಲ್ಲಿ ಮೊದಲ ದಿನವೇ ಸಂಚಾರ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಸಂತೋಷ ಆ ವಿದ್ಯಾರ್ಥಿಗಳ ಮುಖದಲ್ಲಿದೆ. ಅದರ ಜೊತೆಗೆ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಏನಿದೆ ಬೆಳಗ್ಗೆ 5:45 ಬೆಂಗಳೂರಿಂದ ತೆರಳುತ್ತೆ. ಮಧ್ಯಾಹ್ನ 12:10 ಧಾರವಾಡವನ್ನು ತಲುಪಲಿದೆ. ಅದರ ಜೊತೆಗೆ ಬೆಂಗಳೂರಿನ ಕೆಂಪೇಗೌಡ ರೈಲ್ವೆ ಸ್ಟೇಷನ್ ಅಂದರೆ ಮೆಜೆಸ್ಟಿಕ್ನ ರೈಲ್ವೆ ಸ್ಟೇಷನ್ನಿಂದ ಆರಂಭ ಆಗುತ್ತೆ ಪ್ರಯಾಣ. ಯಶವಂತಪುರ ಸ್ಟಾಪ್ ಇದೆ, ದಾವಣಗೆರೆ ಸ್ಟಾಪ್ ಇದೆ. ಅದನ್ನು ಬಿಟ್ಟರೆ ಹುಬ್ಬಳ್ಳಿ ಸ್ಟಾಪ್ ಇದೆ. ಅದಾದ ನಂತರ ಧಾರವಾಡಕ್ಕೆ ಹೋಗಿ ತಲುಪುತ್ತೆ. ಕೇವಲ 4 ಭಾಗಗಳಲ್ಲಿ 4 ರೈಲ್ವೆ ಸ್ಟೇಷನ್ಗಳಲ್ಲಿ ಮಾತ್ರ ಈ ರೈಲು ತಡೆಯುತ್ತೆ. ಅಂದರೆ ಬೇರೆ ಪ್ರಯಾಣಿಕರು ಹತ್ತೋದಿದ್ರೆ ಹತ್ತಬಹುದು. ಅದನ್ನು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಮಾರ್ಗ ಮಧ್ಯೆ ಟ್ರೈನ್ ಸ್ಟಾಪ್ ಆಗೋದಿಲ್ಲ. ಈ 4 ಸ್ಟೇಷನ್ನಲ್ಲಿ ಮಾತ್ರ ಟ್ರೈನ್ ಸ್ಟಾಪ್ ಆಗುತ್ತೆ. ಬೆಳಗ್ಗೆ 5:45 ಮೈಸೂರಲ್ಲಿ ಹೋಗಿದ್ದೆ. ಬಟ್ ಇಷ್ಟು ಕಂಫರ್ಟಲ್ಲಿ ಇದು ನಮ್ಮ ಭಾಗಕ್ಕೆ ಇಷ್ಟೆಲ್ಲ ನಾರ್ತ್ ಕರ್ನಾಟಕಕ್ಕೆ ಸಿಗ್ತಿರೋದು ನಮ್ಗೆ ಒಂದು ಒಳ್ಳೆ ಬೆಳವಣಿಗೆ. ಸೊ ಇದು ಎಲ್ಲರೂ ಯೂಸ್ ಮಾಡ್ಕೊರಿ ಅಂತ ನಾನು ಹೇಳ್ತೀನಿ. ಹಾಂ, ಬಟ್ ಇದು ಇಷ್ಟು ಕಂಫರ್ಟ್ ನಾವು ಇದು ಬೇರೆ ಟ್ರೈನಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿಲ್ಲ. ಸೊ ವರ್ತ್ ದ ಮನಿ ಇದೆ. ಸೊ ಎಲ್ಲರೂ ಟ್ರೈ ಮಾಡಿ. ಹಾಂ, ಬಹಳ ಖುಷಿಯಾಗಿದ್ರಿ. ನಮ್ಮ ನರೇಂದ್ರ ಮೋದಿ ಅವರಿಗೆ ನಾವು ಧನ್ಯವಾದಗಳು ಹೇಳ್ಬೇಕು. ಹಾಗೂ ಪ್ರಹ್ಲಾದ್ ಜೋಶಿ ಅವರಿಗೆ, ಆಮೇಲೆ ಅರವಿಂದ್ ಬೆಲ್ಲದವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಭಾಳ ಖುಷಿಯಾಗದ್ರಿ. ಟ್ರೈನಾಗ ನಾವು ಟ್ರೈನಾಗ ಹೊಂಟೆ ಅಂತ ಅನ್ಸಾತೇ ಇಲ್ಲ. ನಾವು ಏನೋ ವಿಮಾನ ಹೊಂಟೆ ಏನೋ ಅನ್ಸಾತದ. ಧಾರವಾಡದಿಂದ ಹುಬ್ಳಿ. ಇಲ್ಲ ಸರ್, ಚಲೋ ಐತೆ. ಎಲ್ಲ ಸಿಸ್ಟಮ್ ಎಲ್ಲ ಚಲೋ ಇದೆ ರೀ. ಭಾಳ ಖುಷಿ ಆಗ್ತದೆ. ಇಲ್ಲ ಅನ್ಕೊಂಡಿದ್ದಿಲ್ಲ, ನಾವು ಜೀವಮಾನದಾಗ ಅನ್ಕೊಂಡಿದ್ದಿಲ್ಲ ಇಂಥ ಟ್ರೈನ್ ಆಗ್ತೈತಿ ಅಂತ ಹೇಳಿ. ನಮ್ಮ ನರೇಂದ್ರ ಮೋದಿ ಅವ್ರಿಗೆ ನಾವು ಧನ್ಯವಾದಗಳನ್ನು ಹೇಳ್ಬೇಕ್ರಿ. ಬಹಳ ಖುಷಿ ಆಗ್ತಾ ಇದೆ ರೀ. ಇಂಥ ಟ್ರೈನ್ ನೋಡಿದ್ದೇನೆ ಇಲ್ಲ ನಾವು. ಬಹಳ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇವೆ. ಪ್ರಹ್ಲಾದ್ ಜೋಶಿ ಅವ್ರಿಗೆ, ಅರವಿಂದ್ ಬೆಲ್ಲದವ್ರಿಗೆ ಬೋಲೋ ಭಾರತ್ ಮಾತಾ ಕಿ ಜೈ. ಡೋಂಟ್ ಡೂ ದಟ್. ಇನ್ನೂ ಇಂಥ ಯೋಜನೆಗಳನ್ನು ತಗೊಂಡ್ಬರ್ಬೇಕು. ಒಳ್ಳೆಯದಿದೆ. ಇದು ಭಾಳ ಜನಕ್ಕೆ ಅನುಕೂಲ ಆಗ್ತದೆ. ಇದು ಫೆಸಿಲಿಟೀಸ್ ನೋಡಿದ್ರೆ ಎನಿ ಡಿಲಕ್ಸ್ ಫೆಸಿಲಿಟೀಸ್ ಇದ್ದಾವೆ, ಲಕ್ಸುರಿ ಫೆಸಿಲಿಟೀಸ್ ಇದ್ದಾವೆ. ಕಾರ್ನಾಗ ಹೋಗೋರಾಗಲಿ, ಏರೋಪ್ಲೇನ್ನಾಗ ಹೋಗೋರಾಗಲಿ, ಇದೇನಾರ ಟ್ರೈನ್ 5.5 ಗಂಟೆ ಒಳಗೆ ಹೋಗೋದು ಮಾಡಿದ್ರೆ ಪ್ರಾಬಬ್ಲಿ ಒಂದು 25% 30% ಜನ ಇದ್ರೊಳಗೆ ಟ್ರಾವೆಲ್ ಮಾಡ್ತಾರೆ. ಇದು ತುಂಬ ಚೆನ್ನಾಗಿದೆ. ಓವರಾಲ್ ಇಟ್ ಈಸ್ ಅ ವೆರಿ ಪ್ಲೆಜರಬಲ್ ಜರ್ನಿ. ತುಂಬ ಚೆನ್ನಾಗಿದೆ. ಸೌಲಭ್ಯಗಳು ಭಾಳ ಚೆನ್ನಾಗಿದ್ದಾವೆ. ಅದೇ ಹೇಳ್ತಾ ಇದ್ದೀನಿ. ಈ ಸೀಟ್ಸ್ಗಳೆಲ್ಲ ನೋಡಿದ್ರೆ ನಮ್ಮೇನು ಏರೋಪ್ಲೇನ್ನಾಗ ಇರ್ತವೆ ಅದೇ ಥರ ಸೀಟ್ಸ್ ಇದ್ದಾವೆ. ಆಮೇಲೆ ಈವನ್ ಈ ಸೆಂಟರ್ ರೋ ಆಫ್ ದಿಸ್ ಏನು ಕಂಪಾರ್ಟ್ಮೆಂಟ್ ಇದೆ ಇದು ಕೂಡ ಇದ್ದಾವೆ. ಏನಂತಾರೆ ನಮಗೆ ಏನಾರು ಟಿಫಿನ್ ಅಥವಾ ಏನಾರು ಕೂತ್ಕೊಳ್ಳೋಕ್ಕೆ ಇದನ್ನು ತಿಂಡಿ ತಿನ್ನೋಕ್ಕೆ ಒಂದು ಇದು ವ್ಯವಸ್ಥೆ ತುಂಬ ಚೆನ್ನಾಗಿದೆ.